ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ. ನಿಮ್ಮ ಬಳಿಯೂ ಕೂಡ ಕಾರಿದ್ದು ನೀವೇನಾದರೂ ಈ ತಪ್ಪು ಮಾಡಿದರೆ ನಿಮಗೂ ಕೂಡ ದಂಡ ಬೀಳುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿಗೆ 2.5 ಲಕ್ಷ ದಂಡ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಅನ್ನೇ ರದ್ದು ಮಾಡಲಾಗಿದೆ. ಯಾಕೆ ಏನಾಯಿತು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ನೀವು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಈ ಒಂದು ತಪ್ಪಿನಿಂದ ಕಾರು ಮಾಲೀಕನಿಗೆ ಇದೀಗ 2.5 ಲಕ್ಷ ದಂಡ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ರದ್ದು ಮಾಡಿರುವ ಘಟನೆ ಕೇರಳದಲ್ಲಿ ನಡೆದಿದೆ. ಹೌದು, ರಸ್ತೆಯಲ್ಲಿ ಯಾವುದೇ ಒಂದು ಆಂಬ್ಯುಲೆನ್ಸ್ ಸೈರನ್ ಹಾಕ್ಕೊಂಡು ವೇಗವಾಗಿ ಬಂದರೆ ನಾವು ಮಾಡಬೇಕಾದಂಥ ಮೊದಲ ಕೆಲಸವೇನೆಂದರೆ ಆ ಒಂದು ಆಂಬ್ಯುಲೆನ್ಸ್ಗೆ ದಾರಿ ಮಾಡಿ ಕೊಡುವುದು. ಇದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಆಗಿರುತ್ತೆ. ಒಬ್ಬರ ಪ್ರಾಣ ಉಳಿಯುತ್ತೆ ಅಂದರೆ ಸ್ನೇಹಿತರೆ, ಎಷ್ಟೇ ಮುಖ್ಯವಾದ ಕೆಲಸವಿರಲಿ ಅದನ್ನು ಬದಿಗಿಟ್ಟು ಆಂಬ್ಯುಲೆನ್ಸ್ಗೆ ದಾರಿ ಮಾಡಿ ಕೊಡುವುದೇ ನಿಜವಾದ ಮಾನವೀಯತೆ ಎನಿಸಿಕೊಳ್ಳುತ್ತೆ. ಆದರೆ ಕೆಲವರು ಮಾನವೀಯತೆಯನ್ನು ಮರೆತು ಆಂಬ್ಯುಲೆನ್ಸ್ಗೆ ಹೋಗಲು ದಾರಿ ಮಾಡಿ ಕೊಡದೇ ಇರುವವರು ಕೂಡ ನಮ್ಮ ಅಕ್ಕಪಕ್ಕ ಇಂದು ಕೂಡ ಇದ್ದಾರೆ. ನಿಜವಾಗಿಯೂ ಕೂಡ ಅಂಥವರಿಗೆ ಶಿಕ್ಷೆ ಆಗಲೇಬೇಕು. ಇದೇ ಒಂದು ನಿಟ್ಟಿನಲ್ಲಿ ಕೇರಳ ರಾಜ್ಯದ ಪೊಲೀಸರು ತೆಗೆದುಕೊಂಡಿರುವ ಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೌದು, ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದಂಥ ರೋಗಿಯನ್ನು ಆಂಬ್ಯುಲೆನ್ಸ್ ಮೂಲಕ ಸಾಗಿಸುವಾಗ ಆಂಬ್ಯುಲೆನ್ಸ್ ಚಾಲಕ ಎಷ್ಟೇ ಹಾರ್ನ್ ಮತ್ತು ಸೈರನ್ ಹಾಕಿದರೂ ಕೂಡ ಕಾರು ಮಾಲೀಕ ಮಾತ್ರ ದಾರಿ ಮಾಡಿ ಕೊಟ್ಟಿಲ್ಲ. ಇದೇ ಒಂದು ವಿಡಿಯೋ ಆಧಾರದ ಮೇಲೆ ಕೇರಳದ ಪೊಲೀಸರು ಬರೋಬ್ಬರಿ 2.5 ಲಕ್ಷ ದಂಡ ಮತ್ತು ಆ ಕಾರು ಮಾಲೀಕನ ಡ್ರೈವಿಂಗ್ ಲೈಸೆನ್ಸ್ ಅನ್ನೇ ರದ್ದು ಮಾಡಿದ್ದಾರೆ. ಹೌದು, ಆಂಬ್ಯುಲೆನ್ಸ್ನ ಮುಂಭಾಗದಲ್ಲಿ ಕುಳಿತಿದ್ದಂಥ ವೈದ್ಯಕೀಯ ಸಿಬ್ಬಂದಿ ಈ ಒಂದು ಘಟನೆಯನ್ನ ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದೇ ಒಂದು ಪೋಸ್ಟ್ ಆಧರಿಸಿ ಪೊಲೀಸರು ಇದೀಗ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ನೆಟ್ಟಿಗರು ಕೂಡ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಬೆನ್ನಲ್ಲೇ ಕೇರಳದ ಪೊಲೀಸರು ಕಾರು ಮಾಲೀಕನ ಮನೆಗೆ ಭೇಟಿ ಕೊಟ್ಟು ವಿವರವನ್ನು ಪಡೆದು ಮನೆಗೆ ಹೋಗಿ ದಂಡವನ್ನು ವಿಧಿಸಿದ್ದಾರೆ. ದಂಡ ಮಾತ್ರವಲ್ಲದೆ ಕಾರು ಮಾಲೀಕನ ಡ್ರೈವಿಂಗ್ ಲೈಸೆನ್ಸ್ ಅನ್ನೇ ರದ್ದು ಮಾಡಿದ್ದಾರೆ. ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡದೆ ಆಟವಾಡಿಸುವಂತ ಕೆಲ ಪುಂಡರಿಗೆ ಈ ಒಂದು ಘಟನೆ ಒಂದು ರೀತಿ ಪಾಠವಾದಂತೆ ಆಗಿದೆ. ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.